ಹಾಯ್ ಹಲೋ ಎವ್ರಿವನ್. ನಾವೀಗ ತಿಳ್ಕೊಳ್ಳೋ ಕೋರ್ಸು BSc ರೇಡಿಯಾಲಜಿ ಆ್ಯಂಡ್ ಇಮೇಜ್ ಟೆಕ್ನಾಲಜಿ. ಈ ಕೋರ್ಸಲ್ಲಿ ನಾವು ಏನು ಕಲಿತೀವಿ ಅಂದರೆ ಹ್ಯೂಮನ್ ಬಾಡಿಯಲ್ಲಿರೋ ಎಲ್ಲ ಆರ್ಗ್ಯಾನ್ಸ್ ಬಗ್ಗೆ ಕಲಿತೀವಿ. ಎಕ್ಸಾಂಪಲ್ ಹಾರ್ಟು, ಲಂಗ್ಸು, ಬೋನ್ಸ್. ಸೊ ಈ ಆರ್ಗ್ಯಾನ್ಸ್ಗಲ್ಲಿರೋ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಕೋರ್ಸಲ್ಲಿ ನಾವು ರೇಡಿಯೋ ಆ್ಯಂಡ್ ಇಮೇಜ್ ಟೆಕ್ನಾಲಜಿ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ. ಈ ಕೋರ್ಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸು ಆಗಿರುತ್ತೆ. ಇನ್ನು ಡೀಪಾಗಿ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗಾದರೂ ಪೇಷಂಟ್ಸ್ಗೆ ಏನಾದರೂ ಬೋನ್ ಮುರಿದೋಗಿದ್ದರೆ, ಆಕ್ಸಿಡೆಂಟ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವ್ರನ್ನ ಸ್ಕ್ಯಾನ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದೇ ರೇಡಿಯಾಲಜಿ ಆ್ಯಂಡ್ ಇಮೇಜ್ ಟೆಕ್ನಾಲಜಿ ಕೋರ್ಸ್. ಅದೇ ಅಲ್ಲದೆ MRI ಸ್ಕ್ಯಾನ್, CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದನ್ನೆಲ್ಲ ಈ ಕೋರ್ಸಲ್ಲಿ ಕಲಿತಾ ಹೋಗ್ತೀವಿ. ಈ ಕೋರ್ಸ್ನ ಸ್ಕೋಪ್ ನೋಡೋದಾದರೆ ಈಗಲೇ ಅಲ್ಲ, ಫ್ಯೂಚರಲ್ಲೂ ಕೂಡ ಇದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದರೆ ಮೆಡಿಕಲ್ ಫೀಲ್ಡಲ್ಲಿ ಈ ಸ್ಟೂಡೆಂಟ್ಗಳ ಅವಶ್ಯಕತೆ ತುಂಬ ಇರುತ್ತೆ. ಸೊ ನೆಕ್ಸ್ಟು ಈ ಕೋರ್ಸ್ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ PUC ಮಾಡಿರಬೇಕಾಗುತ್ತೆ, ಮ್ಯಾಂಡೇಟ್ರಿ. 45ಇಂದ 50% ಇರಬೇಕಾಗುತ್ತೆ. ಕಂಪಲ್ಸರಿ ಸೈನ್ಸ್ ಸ್ಟ್ರೀಮೇ ಆಗಬೇಕಾಗುತ್ತೆ. ಬೇರೆ ಸ್ಟ್ರೀಮ್ ಆದರೆ ಇದರಲ್ಲಿ ಅಡ್ಮಿಷನ್ ತೊಗೊಳಕ್ಕಾಗಲ್ಲ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕಾಗುತ್ತೆ. ಈ ಕೋರ್ಸ್ ಬಂದು ಇದು 4 ಇಯರ್ ಕೋರ್ಸು. ಫಸ್ಟು 3 ಇಯರ್ ಬಂದು ಥಿಯರಿ ಪ್ರಾಕ್ಟಿಕಲ್ ಇರುತ್ತೆ. ಲಾಸ್ಟ್ 1 ಇಯರು ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ ಅಂದರೆ ನಿಮಗೆ ಕಾಲೇಜಲ್ಲೇ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ಗೋಸ್ಕರ ನಿಮಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಈ ಕೋರ್ಸ್ಗೆ ಫೀಸ್ ನೋಡೋದಾದರೆ 1 ಲ್ಯಾಕಿಂದ 2 ಲ್ಯಾಕ್ಸ್ವರೆಗೂ ಪರ್ ಇಯರು ಫೀಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಜಾಬ್ ಓಪನಿಂಗ್ಸ್ ನೋಡೋದಾದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಜಾಬ್ ಮಾಡಬಹುದು, ಪ್ರೈವೇಟ್ ಹಾಸ್ಪಿಟಲಲ್ಲಿ, ನರ್ಸಿಂಗ್ ಹೋಮ್ಸಲ್ಲಿ, ಪಬ್ಲಿಕ್ ಹೆಲ್ತ್ ಸೆಂಟರ್ಸಲ್ಲಿ, ಸೆಲ್ಫ್ ಎಂಪ್ಲಾಯ್ ಆಗು ವರ್ಕ್ ಮಾಡಬಹುದು. ಅಂದರೆ ನೀವೇ ಓನ್ ಕ್ಲಿನಿಕ್ ಇಟ್ಕೋಬಹುದು ಅಥವಾ ಲ್ಯಾಬ್ ಇಟ್ಕೋಬಹುದು. ಆ್ಯಂಡ್ ರೇಡಿಯಾಲಜಿ ಟೆಕ್ನಿಷಿಯನಾಗಿ ವರ್ಕ್ ಮಾಡ್ಬೋದು, ರೇಡಿಯಾಲಜಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು, MRI ಟೆಕ್ನಿಷಿಯನ್ಯಾಗಿ ವರ್ಕ್ ಮಾಡ್ಬೋದು, MRI ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು, CRD ಸ್ಕ್ಯಾನ್ ಟೆಕ್ನಾಲಜಿಸ್ಟಾಗಿ ಕೂಡ ವರ್ಕ್ ಮಾಡ್ಬೋದು, CRD ಅಸಿಸ್ಟೆಂಟಾಗಿ ಕೂಡ ವರ್ಕ್ ಮಾಡ್ಬೋದು. ಈ ಥರ ತುಂಬ ಜಾಬ್ಸು ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಈ ಕೋರ್ಸ್ ಮಾಡಿದ್ರೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಸ್ಯಾಲ್ರಿ ನೋಡೋದಾದರೆ ಸ್ಟಾರ್ಟಿಂಗ್ಗೆ ನಿಮಗೆ 2 ಲ್ಯಾಕ್ಸಿಂದ 6 ಲ್ಯಾಕ್ಸ್ವರೆಗೂ ಪ್ರೊವೈಡ್ ಮಾಡ್ತಾರೆ ಈ ಕೋರ್ಸ್ ಮಾಡಿದರೆ. ಓಕೆ, ಏನಾದರೂ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫರ್ದರ್ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.